ಅತ್ತೆ ತೆಂಗಿನ ಮರದಾಗೆ ಮೊಟ್ಟೆ ಹಾಕಿ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಕೂಲಿ ಕರ್ದವಳೆ. ನೀವು ಕೂಲಿಗೆ ಹೋಯ್ತೀರಾ ಇಲ್ಲ ಮನೆ ಅಡುಗೆ ಎಲ್ಲ ಮಾಡಾಕ್ತೀರಾ ಸರ್ನ? ನನಗೆ ಈಗ ಕಾಲ ಆಗಕ್ಕಿಲ್ಲ, ಇನ್ನೂ ಒಂದು ವಾರ ಸುಧಾರಿಸ್ಕೋಬೇಕು ನಾನು. ನೀನೇ ಎಲ್ಲ ಕೆಲಸನೂ ಮಾಡು ನೋಡಿ. ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಂಗೆ ಇರ್ರಿ. ಹೊರಗಡೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರ್ತೀನಿ ಅಷ್ಟೇ. ನಾನು ಏನಂತ ಅನ್ಕೊಬಿಟ್ಟಿದ್ರೆ ಕೂಲಿ ಕೆಲಸನೂ ನಾವೇ ಮಾಡಬೇಕು, ಎಲ್ಲನೂ ನಾವೇ ಮಾಡಬೇಕು. ಓಹೋ, ನಿಮ್ಗೇನಲ್ಲಿ ನಿಮ್ಗೆ ಅಂದಂಗೆ ಅನ್ನಿಸ್ಕೊಳಕ್ಕಿಲ್ಲ, ಆಗಕ್ಕಿಲ್ಲ ನನಗೆ. ನೋಡಿ, ಮನೆ ಕೆಲಸ ಮಾಡಿ ಇಲ್ಲ ಕೂಲಿಗೆ ಹೋಗಿ. ಕ್ಯೂಡಿ ನನ್ನ ಮೇಲೆ ಏನೇ ರೋಫ್ ಆಗ್ತಾಳಲ್ಲ ಈ ಕ್ಯೂಡಿ. ಏನು ಮಾಡೋಕ್ಕಾಯ್ತದೆ, ಟೇಮ್ ಸರಿ ಇಲ್ಲ. ಎಲ್ಲರೂ ಬಂದು ನನ್ನ ಬಗ್ಗೆ ಮಾತಾಡಂಗೆ ಹೋಗ್ಬಿಡ್ತು. ಈ ಕ್ಯೂಡಿಗೆ ಇಲ್ದಿರೋದೆಲ್ಲ ಒಂದೊಂದು ದೌಲತ್ತು. ಈಗ ಏನು ಮಾಡಲಿ ನಾನು? ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದು ಎಷ್ಟೋ ವಾಸಿ, ಮನೆ ಕೆಲಸ ಮಾಡೋದೇ ಎಷ್ಟೋ ವಾಸಿ. ಇಲ್ಲ ಅಂತ ಹೇಳಿದ್ರೆ ಕೂಲಿ ಮಾಡಬೇಕಾಯ್ತದೆ. ಅಡುಗೆ ಬೇಸಾಕನ ಬಿಡು. ಆಯ್ತು ಹೇಳು, ಅಡುಗೆ ತಾನೇ ಬೇಸಾಕ್ತೀನಿ. ಹಿಂಗೆಲ್ಲತ್ತೆ ಒಂದಿನ ನೀವು ಹೋಗ್ಬೇಕು ಕೂಲಿಗೆ, ಒಂದಿನ ನಾನು ಹೋಗ್ಬೇಕು. ದಿನ ನನ್ನ ಕೈಲೇ ಹೋಗೋಕ್ಕಾಗಕ್ಕಿಲ್ಲ. ಏನು ಮನೆಯವ್ರಿಗೆ ಎಲ್ರಿಗೂ ದಿನಾನು ಸಾಕ್ಬೇಕು ಅಂದರೆ ಆಗಕ್ಕಿಲ್ಲ. ನಿಮ್ಮ ಮಗಂಗೂ ಓಸಿ ಹೇಳಿ ಸರ್ನ ಎಲ್ಲ ಮುಗ್ಸಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನಾನೇನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ಲಿ, ನೀವೇ ಹೇಳಿ. ನನಗೆ ಅದೆಲ್ಲ ಆಗ್ಬರಕ್ಕಿಲ್ಲ. ಈಗ ಯಾಕೆ ಹಂಗೊಳ್ಳೆ ಈ ಒಳ್ಳೆ ಮೂಸಂಡಿ ಥರ ಮೂತಿ ಕತಿಯಾ? ಆಯ್ತು ಬಿಡು, ಮಾಡಾಕ್ತೀನಿ. ನಾಷ್ಟ ತಾನೇ ಬೇಸಾಕ್ತೀನಿ ಬಿಡು. ಎಲ್ಲ ನನ್ನ ಕರ್ಮ. ನೀನತ್ತೇನೋ ನಾನತ್ತೇನೋ ನಂಗೆ ಮಾಡಾಕವಳೆ. ಇವ್ಳು ದುಡ್ಕ ಬತ್ತವಳಲ್ಲ, ದಿಮಾಕ್ ಶಾನೆ ನಿನ್ಗೆ. ದುಡಿಯೋರ್ಗೆಲ್ಲ ದಿಮಾಕ್ ಇದ್ದೇ ಇರ್ಬೇಕತ್ತೆ. ಕಷ್ಟಪಟ್ಬಿಟ್ಟು ಮೈ ಬಗ್ಸ್ಬಿಟ್ಟು ದುಡಿತಾ ಇದ್ದೀನಿ. ಯಾವಳನ್ನೋ ಕೂಲಿ ಕಳಿಸ್ಬಿಟ್ಟು ಕುಂಟಿದ್ದೀನಿ, ಕಾಲು ಮುರಿದೋಗೈತೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ಕೊಂಡೆ ನನ್ನ ಜೀವನ ಮಾಡ್ತಿಲ್ಲ. ಮೈ ಬಗ್ಸ್ಬಿಟ್ಟು ಕಷ್ಟಪಟ್ಕೊಂಡು ದುಡ್ಕೊಬಿಟ್ಟು ಬಂದು ತಿಂತಾ ಇದ್ದೀನಿ. ನೋಡಿ, ನಾನು ಬರೋ ಅಷ್ಟೊತ್ತಿಗೆ ಅಡುಗೆ ಪಡ್ಗೆ ಎಲ್ಲ ಮಾಡಿಕಿ, ಕಸ ಗಿಸ ಬಟ್ಟೆ ಪಾತ್ರೆ ಎಲ್ಲ ನಿಮ್ದೇನೆನಿಯ ಅಷ್ಟೇನೆ. ಎಲ್ಲ ಚೂಡಿ ನನ್ನ ಮೇಲೆ ಏನಿ ಆವಾಜ್ ಹಾಕ್ಬಿಟ್ಟು ಹೋಯ್ತಾಳಲ್ಲ ಇವಳು. ಬಂದ್ಮೇಲೆ ಏನೋ ಎಲ್ಲ ನೆಮ್ಮದಿಗಿರ್ಬೋದು ಅಂತ ಅನ್ಕೊಂಡ್ರೆ ನನ್ನ ನೆಮ್ಮದಿನೇ ಕೆಡಿಸ್ಕೊಂತಾಳಲ್ಲ ಇವಳು ಎಂಟ ಬಿಟ್ಟೋಳಿರ್ಬೇಡ. ಇನ್ನ ನೆಮ್ಮದಿಯಾಗಿರೋಣ ಅಂದರೆ ನೆಮ್ಮದಿಯಾಗಿರೋಕ್ಕಾಗಬಾರ್ದು. ಹಂಗಾಯ್ತಾಯ್ತಲ್ಲ ನನ್ನ ಪರಿಸ್ಥಿತಿ. ಏನು ಬಡ್ಡಿ ಇರಬೇಡ ಇವಳು, ಕಿತ್ತೋದು ಬಡ್ಡಿ ಇವಳು. ಎಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು. ಇವಳನ್ನ ಮನೆಯೊಳಗಿನ ಮದುವೆ ಮಾಡ್ಕೊಂಬಿಟ್ಟು ಬರಲಿಲ್ಲ ಅಂದರೆ ನೆಮ್ಮದಿಯಾಗಿರ್ಬೋದಿತ್ತು. ಎಂತ ಸಂದಾಕಿರೋದು ನೆಮ್ಮದಿ. ಅಮ್ಮ, ನಾಷ್ಟ ಏನು ಮಾಡಿದ್ಯಾ? ಮಾಡ್ತಾರ್ಲಿ. ನನ್ನ ಕಾಲೇನಿ ಯಾಕುಟ್ಟೋ ಕುಂತ್ಕೊಂಡಿವ್ನಿ. ನೀನು ಎಂಡ್ರನ್ನ ಬೇವರ್ಸಿ ನನ್ನ ಮಗನೇ ಅಡಕವಾಗಿ ಕಲ್ತ್ಕೊಳ್ಳಲಿ. ನೀನು ಎಂಡ್ರು ನನ್ನ ಮೇಲೆ ನೀ ರೋಪು ಆವಾಜ್ ಆಗ್ತಾಳೆ. ಕೂಲಿಗೆ ಹೋಯ್ತಾಳಲ್ಲ, ಕಾಸು ಸಿಗ್ತದಲ್ಲ, ಕಾಸಿರೋದಕ್ಕೆ ಇಲ್ದಿರೋ ದೌಲತ್ತೆಲ್ಲ ಮಾಡ್ತಾಳೆ. ಹೇಳಿದ್ದೇನು ತಕೊಬಿಟ್ಟು ಬರಕಿಲ್ಲ. ಅವಳಿಗೆ ಏನು ಬೇಕೋ ಅದನ್ನೇ ತಕೊಬಿಟ್ಟು ಬರ್ತಾಳೆ. ಕಂತ್ರಿ ಬಿತ್ರಿ ನೋಡು, ಬಾಯಿ ಮುಚ್ಕೊಂಡು ಈಗ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸು ಹೋಗ್ಬಿಟ್ಟು. ಸರಿನೇ, ಅವಳು ಗ್ರಾಚಾರ ಬಿಡಿಸ್ಬೇಕು ಅವಳಿಗೆ. ನೀನು ಹಿಂಗೆ ಬಿಟ್ರೆ ಆಗಕ್ಕಿಲ್ಲ, ಬುದ್ಧಿ ಕಲಿಸ್ಬೇಕು ಕಣ. ಕೂಲಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ತಾಳೆ. ನಾನೇ ನೀನು ಮನೆ ಕೆಲಸ ಎಲ್ಲ ಮಾಡ್ಬೇಕಂತೆ, ಅಡುಗೆ ಎಲ್ಲ ನಾನೇ ಮಾಡ್ಬೇಕಂತೆ, ಬಟ್ಟೆ ಎಲ್ಲ ನಾನೇ ತಿಕ್ಬೇಕಂತೆ. ಎಲ್ಲ ಮಾಡಿದ್ರೆ ಕೂಲಿಗೆ ಹೋಯ್ತಾಳಂತೆ. ಇಲ್ಲ ಅಂದ್ರೆ ನೀನೊಂದಿನ ನಾನೊಂದಿನ ಕೂಲಿಗೆ ಹೋಗೋಣ ಅಂತ ಬಡ್ಕತಾಳೆ. ನೋಡು, ನಿನ್ನ ಎಂಡ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು. ನೀನೇನು ತಲೆ ಕೆಡ್ಸ್ಕೊಬೇಡ ಕಣಮ್ಮ. ನಾನು ಯಾವತ್ತಿದ್ರು ನಿನ್ ಪರನೇನಿಯ. ಸರಿಯಾಗಿ ಅವಳು ಬುದ್ಧಿ ಕಲಿಸ್ತೀನಿ. ಕಲ್ಸು ಫಸ್ಟ್ ಕಲ್ಸು. ನೀನು ಕಾಲು ನೋವು ಅಂತಿದ್ದಲ್ಲ, ಹೆಂಗೋಸಿ ಕುಂತ್ಕೊಂಡು ಮಾಡೋ ಕೆಲಸಗಳನ್ನ ಮಾಡ್ತಾ ಇರು. ಆಮೇಕಿಂದ ಅವಳು ಬುದ್ಧಿ ಕಲಿಸ್ತೀನಿ ನಾನು ಸರಿಯಾಗ. ಬಿತ್ರಿಗೆ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಬಿತ್ರಿಗೆ ನಾನು ಕಲಿಸ್ತೀನಿ ತಗ. ಎಂಡ್ರು ಹೇಳ್ದಂಗೆ ನೀನ್ ಕೇಳೋದಲ್ವಲ್ಲೇ ಬೇವರ್ಸಿ. ನೀನ್ ಹೇಳ್ದಂಗೆ ಎಂಡ್ರು ಕೇಳಬೇಕು, ಹಂಗ ಮಾಡಿಕೋಬೇಕು. ಎಷ್ಟು ದುಡಿದ್ರುನುವೆ ಕಾಲ್ ಕೆಳಗಡೆ ಕೈ ಕೆಳಗಡೆ ಬಂದು ಬಿದ್ದಿರ್ಬೇಕು. ಹಂಗ್ ನೋಡ್ಕೋಬೇಕು ನೀನು. ಸರಿ ಆಯ್ತು ಬಿಡಮ್ಮ. ಈಗ ನೀನೇನು ಅವಳು ಬುದ್ಧಿ ಕಲಿಸ್ಬೇಕು ತಾನೆ? ಅವಳು ದುಡ್ಕೊ ಬರ್ತಿರೋದು ತಾನೇ ಅವಳು ಕೊಬ್ಶಾನೆ ಆಗಿರೋದು. ಆಯ್ತು ಹೇಳು, ನಾನು ನೋಡ್ಕೊತೀನಿ. ನೀನೇನು ಯೋಚನೆ ಮಾಡ್ಬೇಡ. ನೀನು ಒಂಚೂರು ಉಪ್ಪಿಟ್ಟಿಗೆ ಬಿಟ್ಟು ನನ್ನ ಕೆದಕು ಹೊಟ್ಟಸ್ತೈತೆ. ತಿನ್ಕೊಂಡ ಪೈಲ್ವನ್ ಪಾಪಣ್ಣ ಅಂತ ಏವರೇ ಮಾಡಕ್ಕೆ ಹೋಗ್ಬೇಕಲ್ಲಿ ಕೆಲ್ಸವ. ಅವ ಈ ಬುಡಕ್ಕಿಲ್ಲ, ಸಾಯಿ ಬಿಡಿತಾನೆ ಸುಮ್ಕೆ ಮಾಡು ಅಂತ. ಅವನು ಯಾರೋ ಮಮ್ತಿ ಮಗ ಓದಾತಾಗೆ ದರ್ಬೇಸಿ ನನ್ನ ಮಗ. ನೀನು ತಗ್ಲಾಕ್ಬಿಟ್ಟು ಹೋದ. ಆ ಬೇವರ್ಸಿ ಫೋನ್ ಹಾಕ್ಬಿಟ್ಟು ಕಿತ್ತು ಬಂದು ಸಾಲ ತೀರ್ಸಲೆ ಅಂತ. ಫೋನು ಬ್ಯಾರೆ ನಂಬರ್ ಎತ್ಕೊಂಡಿರ್ಬೇಕಮ್ಮ. ಸುಚ್ಚುಡಾಪ್ ಅಂತ ಗೊತ್ತೈತೆ. ಸರಿ ಬಿಡು, ನಾನು ಏನೋ ಒಂದು ಮಾಡ್ತೀನಿ. ಫಸ್ಟು ಹೊಟ್ಟೆ ಸಿತೈತೆ. ನೀನು ಉಪ್ಪಿಟ್ಟು ಚಿತ್ರನ ಏನಾರ ಮಾಡ ಸರ್ನ. ನನ್ನ ಮುಂದೆ ಎಲ್ಲ ನೀನು ದೌಲತ್ ಮಾಡೋದು. ನೀನು ಎಂಡ್ರ ಮುಂದೆ ತೋರ್ಸಲಿ ದೌಲತ್ತ. ಅವಳ ಮುಂದೆ ತೋರ್ಸು. ಅವಳ ಮುಂದೆ ಇಲ್ಲಿ ಮರಿ ಇದ್ದಂಗೆ ಇತ್ತಾನೆ ಅಕ್ಕಿ ಹುಡಿತಾಗೆ. ಆಮೇಕಿಂದ ದೊಡ್ಡದಾಗ ಬತ್ತಾನಿಲ್ಲ ನಂತಾಗಿ ನಂದೆಲ್ಲಿಕ್ಲಿ ಅಂತ. ಈಗೇನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಂಗೆ ಏನೇನು ಬೇಕು ಐಟಮ್ಗಳು ಹೇಳು. ನಾನು ತಗೊಬಿಟ್ಟು ಬರ್ತೀನಿ. ಎಲ್ಲಿಗೆ ಹೇಳೋಳು ಕೂಲಿಗೆ ಹೋಗಿರೋದು? ಲಕ್ಷ್ಮಕ್ಕರು ತೆಂಗಿನ ಮರ ತೋಟ ಐತಲ್ಲ, ಅದ್ರಾಗೇನ ಮೊಟ್ಟೆ ಗಿಟ್ಟೆ ಎತ್ತಾಕ್ಬೇಕಂತೆ. ಅದು ಕರ್ದವಳಂತೆ, ಹೋಗವಳೆ. ಸರಿ ಬಿಡು. ಅಯ್ಯೋ ಹಿಂಗ್ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಒಂದು ಗಾಡಿ ಪಾತ್ರೆ ಬಿದ್ದವೆ, ಆ ಪಾತ್ರೆ ತೊಳಿ, ಕಸ ಗುಡ್ಸು. ಅಯ್ಯೋ ಹೋಗತ್ತಾಗೆ. ಅಲ್ಕಣಮಿ, ನಿನ್ ಜೊತೆ ಇನ್ನೊಬ್ರನ್ನ ಕರ್ಕ ಬಂದಿದ್ರೆ ಮಾತಾಡ್ಕೊಂಡು ಸರ್ನ ಎಲ್ಲಾನು ಮೊಟ್ಟೆ ಆದ್ಬಿಟ್ಟು ಸೈಡ್ಗೆ ಹಾಕ್ಬೋದಿತ್ತ. ಒಬ್ಳೆ ಬಂದಿದ್ದೀಗ
ಅಯ್ಯೋ ಅಕ್ಕ ಲಕ್ಷ್ಮಕ್ಕ ಮನೆನಾಗೋಸಿ ಪ್ರಾಬ್ಲಮ್ ಐತಿ ದುಡ್ಡು ಬಡ್ಗೆ ಎಲ್ಲನೂ ಅದಕ್ಕೆ ಇಬ್ರು ಕೂಡ ನನಗೆ ಕೊಟ್ರೆ ಎಲ್ಲ ಸರ್ನ ಮಾಡ್ಬಿಟ್ಟು ಎಲ್ಲ ಹೋಗನಿ ಅಂತ ಹೇಳ್ಬಿಟ್ಟು ನಾನೇ ಬಂದೆ. ಇನ್ನು ಎಷ್ಟಕ್ಕೈತೆ ನನಗೆ ಕೆಲಸಗಳೆಲ್ಲ ಮಾಡೋ ಅಭ್ಯಾಸ ಐತಿ ಒಳಕ, ಏನು ತೊಂದರೆ ಇಲ್ಲ. ಒಬ್ಳೆ ಮಾಡಾಕ್ತೀನಿ ಮೊಬೈಲಾಗ ಅಡ್ಗಿಡ್ ಹಾಕಬಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡಿದೆ ಅಂದರೆ ಏನು ಎಲ್ಲ ಹೊತ್ತು ಮುಳುಗೋಷ್ಟೊತ್ತಿಗೆ ಎಲ್ಲ ಮಾಡ್ಬಿಟ್ಟೆ ನೀನಿಯ ಇದು ಮಾಡ್ತೀನಿ. ಮನೆಗೆ ಕಾಸು ಬೇಕಿತ್ತು ಅದಕ್ಕೆ ನೀನಿಯ. ಓ ಹಂಗ, ಸರಿ ಕಣವ ನಿನ್ನಿಷ್ಟ. ನಾನು ಇಬ್ರು ಬಂದಿದ್ರೆ ಮಾತಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ಮಾಡಾಕ್ಬಿಡ್ತಿದ್ರಲ್ಲ, ಅದಕ್ಕೆ ಮಾಡಾಕ್ತೀರಾ ಅಂತ ಅನ್ಕೊಂಡು ಕರ್ದೆ ಅಷ್ಟೇ ನೀನಿಯ. ನಿನ್ ಕಿವಿ ಒಸಿ ಕೇಳಿಸ್ತಿಲ್ಲ ಅಂತ ಕೇಳ್ಕೊಟ್ಟೆ. ಹೆಂಗ್ ಸರ್ ಆಯ್ತು? ನಮ್ಮ ಮಾವ ನನಗೆ ಅಂತ ಮಿಷಿನ್ ಕೊಡಿಸ್ತು ಕಣಕ್ಕ. ಆ ಮಿಷಿನ್ ಹಾಕೊಂಡ್ರೆ ಎಲ್ಲನೂ ಕೇಳಿಸ್ತದೆ ಚೆನ್ನಾಗಿ. ಪಾಪ ನಮ್ಮ ಮಾಮ ದುಡ್ಡು ಕಾಸು ಕೊಟ್ಬಿಟ್ಟು ಎಲ್ಲನೂ ಕೊಡ್ಸೈತೆ ಮಿಷಿನ್ ಎಲ್ಲನೂ. ಹೆಂಗೋ ನನ್ನ ಸೊಸೆ ಸಂದಕ್ಕಿರ್ಲಿ ಅಂತ ದೇವ್ರಂತ ಮನ್ಸ್ಯ ನಮ್ಮ ಮಾಮ. ನಿಮ್ಮ ಮಾಮ ಒಳ್ಳೇದೇ ನೀನಿಯ. ಅದೇ ನಿಮ್ಮ ಅತ್ತೆ ಅವಳಲ್ಲ, ನಿಮ್ಮ ಅತ್ತೆ ನೀನಿಯ ಸರಿ ಇಲ್ಲ ಅಷ್ಟೇ ನೀನಿಯ. ಸರಿ ಕಣವ, ನಾನು ಮಂತಕ್ಕೆ ಹೋಯ್ತೀನಿ. ನಾಷ್ಟ ಮಾಡ್ಕೊಬಿಟ್ಟು ಬಂದಿಲ್ಲ ತಾನೇ, ನಾಷ್ಟಾಗಿ ಇಷ್ಟ ಎಲ್ಲ ತಗೊಬಿಟ್ಟು ಬರ್ತೀನಿ. ಹಂಗೆ ನೀನಿಯ ಇದೆಲ್ಲ ಊಟಕ್ಕೆ ರಾತ್ರಿಗೆ ಬೇಕಾ ಸಾರೇನು ಮಾಡಕ್ಕೆ ಹೋಗ್ಬೇಡ. ಮನೆಯಿಂದ ನಿನಗೆ ತಗೊಂಡು ಹೋಗ್ಬಿಟ್ಟು ಎಲ್ಲಿ ಮಾಡಿ. ಏ ಇಲ್ಲ ಇಲ್ಲ ಕಣಕ್ಕ, ಅದು ನಮ್ಮ ಅತ್ತೆ ಮಾಡ್ತೀನಿ ಅಂತ ಹೇಳೈತೆ ಬಿಡಿ. ಏನು ಬೇಡ, ಈಗ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಒಂದೇ ಕಿತ ಮಂತಕ್ಕೆ ಬರ್ತೀನಿ. ಸರಿನೇ? ನಾಷ್ಟ ಏನು ಬೇಡ ಕಣಕ್ಕ, ಊಟಕ್ಕೆ ಬೇಕಾರೆ ತಗೊಬಿಟ್ಟು ಬರ್ರಿ, ಮಂತಕ್ಕೆ ಬರ್ತೀನಿ ಇಲ್ಲ ಅಂದರೆ. ಸರಿ ಕಣವ, ಸರಿ ಆಯ್ತು, ಹೋಗಿ ಸರ್ನ ಮಾಡಿ. ಹೆಂಗೋ 700 ರೂಪಾಯಿ ಕೊಡ್ತೀನಿ ಅಂತ ಹೇಳೈತಿ. ಇದನ್ನೆಲ್ಲ ಮುಗಿಸ್ಬಿಟ್ರೆ 700 ರೂಪಾಯಿ ಸಿಗ್ತದೆ ಹೆಂಗೋನು. 700 ರೂಪಾಯಿ ಸಿಕ್ಬಿಟ್ರೆ ನೆನ್ನೆ ಒಂಚೂರು ಮಾಡಿದ್ದೆ, ಇವತ್ತೊಂಚೂರು ಮಾಡಿ 700 ರೂಪಾಯಿಗೆ ಏನು ಮಾಡೋದು? ಮನೆಗೆ ಏನೇನು ಬೇಕು ಏನೋ ತಗೊಂಡು ಹೋಗೋದು ಮಾಡೋದು, ಏನೋ ಒಂದು ಮಾಡೋಣ. ಹಿಂಗೆ ಸ್ವಲ್ಪ ಕಷ್ಟಪಟ್ಟರೆ ನಾವು ಮೇಲ್ಗಡೆಗೆ ಬಂದು ಮಾಮನು ಹೇಳೈತೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಏನೋ ಒಂದು ಆಯ್ತದೆ. ಲಕ್ಷ್ಮಮ್ಮಕ್ಕ, ಓ ಲಕ್ಷ್ಮಮ್ಮಕ್ಕ, ಲಕ್ಷ್ಮಮ್ಮಕ್ಕ. ಓ ಬಂದೆ. ಓ ಹೇಳಪ್ಪಯ್ಯ, ಏನು ಸಮಾಚಾರ? ಅದೇ ನನ್ನ ಹೆಂಡತಿ ಕೂಲಿಗೆ ಬಂದಿದ್ಲು. ಹ್ಞೂ ಮಾಡ್ತಾವಳೆ. ಇನ್ನೊಂದು ಗಂಟೆ ಕೆಲಸ ಐತಂತೆ, ಇನ್ನೊಂದು ಗಂಟೆ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಕಣಕ್ಕ. ಕಾಫಿ ಮಂತಾಗೆ ಒಂದು ಕುಡಿತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ಲು. ನಾನು ಸರಿ ಆತಾಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಆದೆ. ಯಾಕಪ್ಪ? ಅಲ್ಲ, ನಮ್ಮ ಅಮ್ಮಂಗುಸಿ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಎಂಡ್ರದ್ದು ಕೂಲಿ ಕಾಸು ಕೊಟ್ಬಿಟ್ರೆ ಒಂಚೂರು ಮಾತ್ರೆ ಗೀತ್ರೆ ತಗೊಂಡು ಹಂಗೆ ನೀವು ಹೋಗನಿ ಅಂತ. ನಾನು ಎಂಡ್ರೂ ಅದಕ್ಕೆ ಅಂತ ನೀ ಪಾಪ ಕೂಲಿ ಮಾಡ್ತಿರೋದು ಆಕ ಕಾಸು ಕೊಟ್ಟರೆ ನಮ್ಮ ಅಮ್ಮಂಗೂ ಹೆಲ್ಪ್ ಆಯ್ತದೆ. ಅವಳು ಬರೋದು ಇನ್ನೂ 1 ಗಂಟೆ 1.5 ಗಂಟೆ ಆಯ್ತದಲ್ಲ, ಅಷ್ಟರೊಳಗಡೆ ನಾನು ಮಾತ್ರೆ ಗೀತ್ರೆ ಎಲ್ಲ ತಂದು ಕೊಡ್ತೀನಿ. ಓ ಹೌದೇ? ಸರಿ ಪಾಪ ಕೊಡ್ತೀನಿ ಹಂಗಾರೆ. ನೀನು ಹೆಂಡ್ತಿ ಹೇಳ್ತಿದ್ಲು ದುಡ್ಡಿನ ಅವಶ್ಯಕತೆ ಐತೆ ಅದಕ್ಕೆ ನೀವು ಮಾಡ್ತಾ ಇವನಿ ಅಂತ ಹೇಳ್ಬಿಟ್ಟು, ನನಗೆ ಇದಕ್ಕೆ ಅಂತ ಗೊತ್ತಿರಲಿಲ್ಲ. ಸರಿ ಆಯ್ತು ಬಾ ಕೊಡ್ತೀನಿ. ಲಕ್ಷ್ಮಮ್ಮಕ್ಕ ಓ ಬಂದಿನ ಮೀ ಮುಗೀತಾ ಕೆಲಸ ಎಲ್ಲನೂ? ಹ್ಞೂ ಕಣಕ್ಕ, ಎಲ್ಲ ಕೆಲಸನೂ ಮುಗೀತು. ಇನ್ನೇನು ಕೆಲಸನೂ ಬಾಕಿ ಇಲ್ಲ ಕಣಕ್ಕ, ಎಲ್ಲ ಕೆಲಸನೂ ಮುಗ್ದೋಗ್ಬಿಟ್ಟೈತೆ. ಸರಿ ಕುಂತ್ಕೊಳಮ್ಮಿ, ಕಾಪಿ ಗಿಪ್ಪಿ ಕುಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ. ಕುಂತ್ಕ, ಮಾತಾಡನಿ ಕುಂತ್ಕೊಂಡು. ಇಲ್ಲಕ್ಕ ಹೋಗ್ಬೇಕು ಸಿಮಂತಕ್ ಸರ್ನ, ಅದೇ ಕಾಸು ಇಸ್ಕೊಬಿಟ್ಟು ಹೋಗನಿ, ಮನೆಗೆ ಹೋಸಿ ಎಲ್ಲ ಐಟಮ್ ತಗೊಂಡು ಹೋಗ್ಬೇಕಿತ್ತು. ಅದಕ್ಕೆ ನೀ ಕಾಸು ಇಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಹಂಗೆ ನೀ ಬಂದೆ. ಕಾಸು ನಿನ್ನ ಗಂಡನೇ ನೀ ಇಸ್ಕೊಂಡು ಹೋದ್ನಲ್ಲವ ಬೇಕು ಅಂತ ಹೇಳ್ಬಿಟ್ಟು. ಅದೇ ನಿಮ್ಮ ಮತ್ತೆ ಮೆಡಿಸಿನ್ ಏನೋ ತರಬೇಕಿತ್ತಂತೆ, ಅದಕ್ಕೆ ನಾನು ಎಂಡ್ರೋನು ಅದಕ್ಕೆ ನೀನು ಕೆಲಸ ಮಾಡ್ತಿರೋದು, ಅದಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಈಗ ಒಂದು ಅರ್ಧ ಗಂಟೆ ಆಯ್ತು ಇಸ್ಕೊಂಡು ಹೋದ. ಏನು ನನ್ನ ಗಂಡ ಇಸ್ಕೊಂಡು ಹೋದ್ನಾ? ಹ್ಞೂ ಕಣವ, ನಿನ್ನ ಗಂಡ ನೀ ಇಸ್ಕೊಂಡು ಹೋಗಿದ್ದು? ಹ್ಞೂ ಇಸ್ಕೊಂಡು ಹೋದ್ನಲ್ಲ. ಹೌದಾ? ನನ್ನ ಗಂಡಂಗೆ ನಾನೇನು ಹೇಳಿರ್ಲಿಲ್ವಲ್ಲ ಇಸ್ಕಳಿ ಅಂತ ಹೇಳ್ಬಿಟ್ಟು. ನೀವು ಯಾಕೆ ಕೊಡೋಕೆ ಹೋದ್ರಿ ನನ್ನ ಗಂಡಂಗೆ? ಅವನು ಏನು ಹಾಳು ಮಾಡ್ತಾನೋ ಏನು ಕತಿಯೋ. ಅಯ್ಯೋ ಅಕ್ಕ, ಅಯ್ಯೋ ನಿಮ್ಮ ಅತ್ತೆಗೇನೋ ಮಾತ್ರೆ ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಯ್ಯೋ ದೇವ್ರೆ, ಸರಿಯಾಕ ಆಯ್ತು ಇರು ಬರ್ತೀನಿ. ಅಯ್ಯೋ ಕಣಮ್ಮಿ ಕೊಡಬಾರ್ದಿತ್ತೆ, ನನಗೆ ಗೊತ್ತಿರಲಿಲ್ಲ ಮೀ ಅಂಕಿ ಹೇಳಿದಕ್ಕೆ ಹಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಕೊಟ್ಬಿಟ್ಟೆ. ಬಿಡಕ್ಕ ಪರವಾಗಿಲ್ಲ, ನಾನು ನೋಡ್ಕೊತೀನಿ. ಅಯ್ಯೋ ಪಾಪ, ಅಲ್ಲ ಕಾಳ್ಬಡ್ಡಿ ನನ್ನ ಮಗ ಹೆಂಗೆ ಇಸ್ಕೊಂಡು ಹೋದ ನೋಡು.